ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋ ಒಂದು ಲೈಕ್ ಕೊಡಿ, ಹಾಗೆಯೇ ವಿಡಿಯೋನ ಸಾಕಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಆಲ್ರೈಟ್, ಓಕೆ. ಸೊ ಹಾಗಾದರೆ ಸ್ನೇಹಿತರೆ, ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ವೆನ್ಸ್ಡೇ. ವೆನ್ಸ್ಡೇ ವೆನ್ಸ್ಡೇ ಎರಡನೇ ಪದ ಕಂಫರ್ಟಬಲ್, ಅನುಕೂಲವಾಗಿರುವಂಥದ್ದು. ಕಂಫರ್ಟಬಲ್. ಮುಂದಿನ ಪದ ಸಿಂಪಲ್, CLOTHES. ಕ್ಲೋತ್ಸ್. ರೈಟ್, ಕ್ಲೋತ್ಸ್ ಹೇಳಬೇಕಾಗುತ್ತೆ ಅಲ್ಲಿ, ಅದರ ಅವಶ್ಯಕತೆ ಇಲ್ಲ. ಕ್ಲೋಸ್ ಅಂತ ಹೇಳಿದ್ರೆ ಸಾಕು. CLOSE, ಕ್ಲೋಸ್. ಮುಂದಿನ ಪದ ಬಂದು ಡೆಂಗಿ, ಜ್ವರ. ಡೆಂಗಿ ಜ್ವರ. ಇದನ್ನು ಸಾಮಾನ್ಯವಾಗಿ ಮೊದಲಿಂದನೂ ಆ ಜ್ವರ ಯಾವಾಗ ಕಾಣಿಸ್ಕೊಳ್ತೋ ಆವಾಗಿಂದ ಡೆಂಗ್ಯೂ ಅಂತ ಹೇಳ್ತಾ ಇದ್ರು. ಡೆಂಗ್ಯೂ ಜ್ವರ ಅಂತ. ಆ್ಯಕ್ಚುಲಿ ಅದರ ಪ್ರೊನೌನ್ಸಿಯೇಷನ್ ಬಂದು ಡೆಂಗಿ. GUE ಇದೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಯು ಅಂತ ಮಾಡಲಿಕ್ಕಾಗಲ್ಲ. ಇಟ್ ಈಸ್ ಡೆಂಗಿ. ನೆಕ್ಸ್ಟ್ ಡೇಟಾ. ಎಲ್ಲರೂ ಸಾಮಾನ್ಯವಾಗಿ ನನಗೆ ಗೊತ್ತು ಡಾಟಾ ಅಂತಲೇ ಹೇಳೋದು. ಎಸ್, ಡಾಟಾ ಅಂತ ಕನ್ನಡದಲ್ಲಿ ಬಂದಾಗ ಡಾಟಾ ಅಂತ ಹೇಳಿ. ಇದರ ಸರಿಯಾದ ಉಚ್ಚಾರಣೆ ಬಂದು ಡೇಟಾ. ಓಕೆ, ಮುಂದಿನ ಪದ ಏನು ಅಂತ ನೋಡೋಣ ಸ್ನೇಹಿತರೆ. ಮುಂದಿನ ಬ್ರೇಕ್ಫಾಸ್ಟ್ ಅಂತ ಹೇಳ್ತಿದ್ರಲ್ಲ, ಬ್ರೇಕ್ಫಾಸ್ಟ್ ಅಲ್ಲ, ಅದು ಬ್ರೇಕ್ಫಾಸ್ಟ್. ಮುಂದಿನ ಪದ ನೋಡೋಣ. JEWE, ಜುವೆ. LLERY, ಲರಿ. ಜುವೆಲರಿ ಅಂತ ಹೇಳ್ತಾ ಇದ್ರಿ ಅಲ್ವಾ. ಜುವೆಲರಿ ತಪ್ಪು. ಜ್ಯುವೆಲ್ರಿ, ಜ್ಯುವೆಲ್ರಿ. ಮುಂದಿನ ಪದ ಬಂದು ಅಸ್ತಮ. ಆಸ್ಮಾ. 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 ASMA, ಆಸ್ಮಾ. ಓಕೆ, ಮುಂದಿನದು ಉಳ್ಳಾಗಡ್ಡಿ. ಆನಿಯನ್. ಓ ಇರೋದ್ರಿಂದ ಆನಿಯನ್. ನೋ, ಇಟ್ಸ್ ಅನಿಯನ್. ಮುಂದಿನ ಪದ ನೋಡೋಣ. ಆಮಂಡ್. ಆಮಂಡ್. ಅಲ್ಲಿ ಎಲ್ ಸೈಲೆಂಟ್. ಎಲ್ ಸೈಲೆಂಟ್. ವೆರಿ ಸಿಂಪಲ್. ಆಮಂಡ್. ಎಲ್ ತೆಗೆದಾಕ್ಬಿಡಿ. ಆ ಇದೆ, ಆ ಮಂಡ್ ಇದೆ. ಆಲ್ಮಂಡ್ ಅಂತ ಹೇಳೋದಕ್ಕಿಂತ ಆಮಂಡ್. ಸ್ನೇಹಿತರೆ, ಮುಂದಿನ ಪದ ಬಂದು COUPON. ಅದು ಕೂಪನ್ ಅಲ್ವಾ. ಕನ್ನಡದಲ್ಲಿ ಹೇಳಬೇಕಾದ್ರೆ ನಾವು ಕೂಪನ್ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಸರಿಯಾದ ಉಚ್ಚಾರಣೆ ಅದರದ್ದು ಕ್ಯೂಪಾನ್. ನೆಕ್ಸ್ಟ್ ಪದ ಬಂದು ಪ್ಲಂಬರ್. PLUMBER ಅನ್ನೋದನ್ನ ಎರಡೇ ಅಕ್ಷರದಲ್ಲಿ ಮುಗಿಸೋಣ. ಪ್ಲಮ. ನೆಕ್ಸ್ಟ್ ಏನಂತ ಹೇಳಿದ್ರೆ DESSERT. ಅದು ಡಿಸರ್ಟ್. ಡಿಸರ್ಟ್ ಆರ್ ಡಿಸರ್ಟ್. ಈಗ ಮುಂದಿನದು ಸೆಪ್ರೇಟ್. ಸಪರೇಟು, ಸಪರೇಟ್ ಮಾಡುವುದು. ಸೆಪ್ರೇಟ್. ಸೆಪರೇಟ್ ಅಂತ ಹೇಳ್ಬೋದು ಅಥವಾ ಸೆಪ್ರೇಟ್. ಕ್ಯಾರಿಯರ್. ಇದರ ಸರಿಯಾದ ಉಚ್ಚಾರಣೆ ಬಂದ್ಬಿಟ್ಟು ಕರಿಯ. ಕರಿಯ. ಅಪೀನಿಯನ್. OPINION. ಅಪೀನಿಯನ್. ಓಕೆ, ನೆಕ್ಸ್ಟ್ ಪದ ಎರಾ. ಎರಾ. ಎರರ್ ಅಂತಿದ್ರೂ ಆರ್ ಹೇಳೋ ಅವಶ್ಯಕತೆ ಇಲ್ಲ. ಎರಾ. ಓಕೆ, ಮುಂದಿನ ಪದ ಐಲ್ಯಾಂಡ್. ಐಲ್ಯಾಂಡ್. ಎಸ್ ಸೈಲೆಂಟ್ ಇದೆ. ಐಸ್ ಅನ್ನೋ ಹೇಳೋಗಿಲ್ಲ. ಐಲ್ಯಾಂಡ್. ಓಕೆ, ಐಲ್ಯಾಂಡ್ ಆದಮೇಲೆ RHYME, ರೈಮ್. 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 ನೆಕ್ಸ್ಟ್ ಪದ ಇದೇನಂತ ಹೇಳ್ತೀರಾ? ನಿಖೆ ಅಂತ ಹೇಳ್ತೀರಾ, ನೈಖೆ ಅಂತ ಹೇಳ್ತೀರಾ. ಇದು ನೋಡೋಕ್ಕೆ ವಿಚಿತ್ರವಾಗಿದೆ. ಅದು ಹೇಗೆ ಕಾಣುತ್ತೆ ಆ ಥರ ಇಲ್ಲ. ಅದು ಅದರ ಉಚ್ಚಾರಣೆ ಬಂದು ನೀಶ್. ನೀಶ್. ಓಕೆ, ಮುಂದಿನ ಪದ ನಮ್ಮದು ಫಾರಿನ್. ಫಾರಿನ್. GN. ಓಕೆ, FOREIGN ಇದೆ. ಸೊ ಕೊನೆಗೆ GN ಬಂದರೆ N ಅಂತ ಹೇಳಬೇಕು. G ಸೈಲೆಂಟ್ ಆಗಿರುತ್ತೆ. ಫಾರಿನ್. ಓಕೆ, ಮುಂದಿನ ಪದ ಬಂದು ಕನ್ಸಿಸ್ಟ್. CONSISTS. ಕನ್ಸಿಸ್ಟ್. ಅಲ್ಲಿ ನೋಡಿ, ಮೂರು ಸ ಇದ್ದಾವೆ. ಕನ್ಸಿಸ್ಟ್ಸ್. ಮುಂದಿನದು ಇದು ನೋಡಿ ಹೇಗಿದೆ ಅಂತ. DEBT. ಡೆಬಿಟ್ ಅಂತ ಹೇಳ್ತೀರಾ, ಡೆಬ್ಟ್ ಅಂತ ಹೇಳ್ತೀರಾ. ಡೆಟ್.
ಬಿ ಸೈಲೆಂಟ್ ಅಲ್ಲಿ ಸಿಂಪಲ್ ಬಿ ಸೈಲೆಂಟ್ ಡೆಟ್. ಓಕೆ, ಮುಂದಿನದು ಎಫೆಕ್ಟಿವ್. ಎಸ್, ಓಕೆ, ಆದರೆ ಇಫೆಕ್ಟಿವ್ ಅಂತ ಹೇಳಬೇಕು. ಮುಂದಿನ ಪದ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. HIERARCHY, ಹೈರಾರ್ಕಿ. ಅಲ್ಲಿ ಆರ್ ಎ ಆದ್ಮೇಲೆ ಇನ್ನೊಂದು ಆರ್ ಇದೆಯಲ್ಲ, ಅದನ್ನ ಪ್ರೊನೌನ್ಸ್ ಮಾಡೋದು ಬೇಡ. ಹೈರಾರ್ಕಿ. ಓಕೆ, ಇನ್ನೊಂದು PERCENT, ಪರ್ಸೆಂಟ್. ಅಲ್ಲಿ ಇನ್ನೊಂದು RHINO, ಅದೇನದು? ರಿನೋ ಅಲ್ಲ, ರೈನೋ. ಮುಂದಿನದು ನೋಡೋಣ, ಮುಂದಿನ ಪದ ಯಾವುದು ಅಂತ. IDENTITY, ಐಡೆಂಟಿಟಿ. ಐಡೆಂಟಿಟಿ. ನೆಕ್ಸ್ಟ್ ಪದ ಬಂದು ಸಿಂಪಲ್ ವೆರಿಫೈ. ಹೇಗೆ ಗೊತ್ತಿರೋ ಇದನ್ನ? ವೆರಿಫೈ, ವೆರಿಫೈ. ಮುಂದಿನ ಪದ VERY, ಅದನ್ನು ವೆರಿ, ತುಂಬ, ವೆರಿ ಅಂತ ಹೇಳ್ತೀವಲ್ಲ. ಎಸ್, ವೆರಿ. ಮುಂದಿನದು ವೆರಿ ಆದಮೇಲೆ ಥಂಬ್, THUMB. ಹೇಗೆ ಗೊತ್ತಿರೋ ಇದನ್ನ? ಥಂಬ್. ಮುಂದಿನದು ವೆರಿ, VARY ಬಂತು ಅಂದರೆ ಅದು ವೆರಿ ಅಂತ ಹೇಳಬೇಕು. ಅದನ್ನು ವೆರಿ, WERY, ವೆರಿ, VARY, ವೆರಿ. ಮುಂದಿನದು ವೆರಿ ಆದಮೇಲೆ ಇದನ್ನು ನೋಡಿ ಹೇಗೆ ಅಂತ. BELIEVE, ಬಿಲೀವ್. ಓಕೆ, ಮುಂದಿನದು CANCEL. CAN ಏನಾಗುತ್ತೆ? ಕ್ಯಾನ್. CE ಸೆಲ್, ಕ್ಯಾನ್ಸಲ್. ಮುಂದಿನದು ನೋಡೋಣ. CASTLE, castle. ಕಾನ್ಸ್ಟೇಬಲ್, no, it's constable. ಕಾನ್ಸ್ಟೇಬಲ್, ಕಾನ್ಸ್ಟೇಬಲ್. ಮುಂದಿನ ಪದ COMFORTABLE, ಕಂಫರ್ಟಬಲ್. ರಾಂಗ್, ಇಟ್ಸ್ ಕಂಫರ್ಟಬಲ್. ಮುಂದಿನ ಪದ ನೋಡಿ, COMPLETE, ಕಂಪ್ಲೀಟ್. Complete ಅಲ್ಲ, complete. Let's see the next word. ಇಲ್ಲಿ ನೋಡಿ, BREATHE, breathe. ನೆಕ್ಸ್ಟ್ ಪದ ಬಂದು continue, 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 continue. Next, successful, successful. ನೆಕ್ಸ್ಟ್ ಪದ ಬಂದು DRAUGHT. ಇದನ್ನು ಹೇಗೆ ಓದ್ತೀರಾ? ಡ್ರಾಫ್ಟ್ ಅಂತ ಓದ್ತೀರಾ? ಡ್ರಾಫ್ಟ್. ನಮ್ಮ ಮುಂದಿನ ಪದ ನೋಡೋಣ ಸ್ನೇಹಿತರೆ. ಇದನ್ನು ಹೇಗೆ ಓದ್ತೀರಾ? COLLEAGUE. ಇದನ್ನ ಏನಂತ ಓದ್ತೀರಾ? ಕಾಲೇಜ್ ಅಂತ ಹೇಳ್ತೀರಾ? ಇಟ್ಸ್ ಕಲೀಗ್. ಸ್ಕೆಡ್ಯೂಲ್ ಅಂತಾನು ಹೇಳ್ಬೋದು ಅಥವಾ ಶೆಡ್ಯೂಲ್ ಅಂತಾನು ಹೇಳ್ಬೋದು. ನೆಕ್ಸ್ಟ್ CUCUMBER, ಕ್ಯೂಕಂಬರ್. CU ಒಂದು ಕಡೆ ಕ್ಯೂ ಅಂತ ಆಗುತ್ತೆ, CU ಇನ್ನೊಂದು ಕಡೆ ಕ ಆಗುತ್ತೆ. ಇದೇ ಬಿಸಿದ್ರೆ ನೋಡಿ, ಕ್ಯೂಕಂಬರ್. ನೆಕ್ಸ್ಟ್ ಯೂರೋ, EURO, ಯೂರೋ. EU ಎಲ್ಲಿ ಬಂದ್ರು ಯು ಅಂತಾನೆ ಹೇಳಿ, ಯೂರೋ. ನೆಕ್ಸ್ಟ್ CONCERN, ಕನ್ಸರ್ನ್. CERN ಅಲ್ಲಿ ಆರ್ ಸೈಲೆಂಟ್ ಮಾಡಿ, ಕನ್ಸರ್ನ್, ಕನ್ಸರ್ನ್. ನೆಕ್ಸ್ಟ್ BLOOD, ಬ್ಲೂಡ್ ಅಂತ ಓದ್ತೀರಾ? ನೋ, ಬ್ಲಡ್. ಬ್ಲಡ್ ಆಯಿತು. ಬ್ಲಡ್ ಆದಮೇಲೆ ಇದು ನೋಡಿ, COMPLAIN, ಕಾಂಪ್ಲೈನ್ ಅಂತ ಆಗುತ್ತಾ? ನೋ, ಇಟ್ಸ್ ಕಂಪ್ಲೈನ್. ಓಕೆ ಸ್ನೇಹಿತರೆ, ಮುಂದಿನ ಪದವನ್ನು ನೋಡೋಣ. ಅಭಿವೃದ್ಧಿ, ಡೆವಲಪ್ಮೆಂಟ್. DEVELOPMENT, ಡೆವಲಪ್ಮೆಂಟ್. ಓಕೆ, ಮುಂದಿನ ಪದ GUIDE,
ಏನಾಗುತ್ತೆ ಇದು ಗುಯಿಡ ಗು ಜಿ ಯು ಗು ಆಗುತ್ತಲ್ಲ GUIDE ಗೈಡ್. ಮುಂದಿನ ಪದ URBAN ಏನಿದು ಉರ್ಬ್ಯಾನ್ ಅಂತ ಓದ್ಬೋದಲ್ವಾ, ಬಟ್ ಸರಿಯಾದ ಉಚ್ಚಾರಣೆ ಬಂದು ಅರ್ಬನ್. ಮುಂದಿನ ಪದ ಪ್ಲೀಸ್, PLEA ಪ್ಲಿಯಾ ಆಗಲ್ಲ, ಪ್ಲೀನೇ ಆಗುತ್ತೆ ಅದು, ಪ್ಲೀಸ್. ಮುಂದಿನ ಪದ ಬಂದು ನೋಡಿ ಇದು COMPARISON ಏನದು ಕಂಪ್ಯಾರಿಸನ್. ಮುಂದಿನ ಪದ ಬಂದು ಕಾಫಿ, COFFEE ಕಾಫಿ. ನೆಕ್ಸ್ಟ್ SCHEME ಏನದು ಶೀಮಾ, ಸ್ಕೀಮ್. ಓಕೆ ಸ್ನೇಹಿತರೆ, ಮುಂದಿನ ಪದ ನೋಡೋಣ. SUB ಸಬ್, TLE ಸಬ್ಟೈಟಲ್ ಏನದು, ಅದು ಎರಡೂ ಅಲ್ಲ, SUB ಬಿ ಸೈಲೆಂಟ್ ಮಾಡಬೇಕು, ಸಟಲ್. ನೆಕ್ಸ್ಟ್ HAIR ಹ್ಯಾರ್, ಅಷ್ಟೇ ಹೇಳಿದ್ರೆ ಸಾಕು, ಹೇರ್ ಅಂತ ಹೇಳಬೇಡ, ಹೇರ್. SUGGEST suggest. The second word is item, ITEM item. The third word is contain, CON con ಅಂತ ಕೆಲವು ಕಡೆ ಬರುತ್ತೆ, ಬಟ್ ಇಲ್ಲಿ ಕನ್ ಅಂತ ಹೇಳಬೇಕು, contain. Next word bullet, BULLET, bullet. The next word gorgeous. The next word men, MEN, ME ಬಂದ್ರೆ MEN. ಮುಂದಿನ ಪದ ಹ್ಯಾಂಡ್ ಕರ್ಚೀಫ್, ಅದನ್ನು ಡಿ ನ ಹೇಳೋ ಅವಶ್ಯಕತೆ ಇಲ್ಲ, ಹ್ಯಾಂಡ್ ಕರ್ಚೀಫ್ ಅಂತ ಹೇಳಿ ಸಾಕು. ಅಲ್ಲಿ ELITE elite. ಅದಾದ್ಮೇಲೆ tonight. Next word computer, com ಅಂತ ಬಂದ್ರೂ ಅದನ್ನ ಕಮ್ ಅಂತ ಓದಬೇಕು, ಕಂಪ್ಯೂಟರ್. desert, DESERT, cert, ಸೆ ಬರಲ್ಲ, SE ಅಂತ ಬರುತ್ತೆ, DESERT, desert, ಮರುಗು. ಮುಂದಿನ ಪದ ಏನ್ಷಂಟ್ ಅಂದರೆ ಬಹಳ ಪ್ರಾಚೀನ. ಓಕೆ, ನೆಕ್ಸ್ಟ್ ಪದ ಬಂದು ಖೂಮ್ ಅಥವಾ ಖೂಮ್ ಅಂತ ಹೇಳ್ಬೋದು. ಮುಂದಿನದು ಸ್ಟಮಕ್, ಹೊಟ್ಟೆ, STO ಮಕ್, MACH ಸ್ಟಮಕ್, ಮ್ಯಾಕ್ ಅಂತ ಓದೋಂಗಿಲ್ಲ ಅದನ್ನು, ಸ್ಟಮಕ್. ಮುಂದಿನದು ಕಾಲಮ್, N ಸೈಲೆಂಟ್ ಆಗಿರುತ್ತೆ ಲಾಸ್ಟಿಗೆ, ಕಾಲಮ್ ನ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಕಾಲಮ್. ರಿದಮ್, RHYTHM. ಇಲ್ಲಿ ಯಾವುದೇ ರೀತಿ ಸ್ವರಗಳಿಲ್ಲ, ವೊವೆಲ್ಸ್ ಇಲ್ಲ, AEIOU ಯಾವುದೂ ಇಲ್ಲ, ಆದರೂ ಅದನ್ನು ಒಂದು ಪದ, ಆದರೂ ಅದು ಒಂದು ಪದನೇ, ಅದನ್ನು ನಾವು ರಿದಮ್ ಅಂತ ಓದ್ತೀವಿ, ರಿದಮ್. ಮುಂದಿನ ಪದ ಹೈಟ್, HEIGHT, height. ಮುಂದಿನ ಪದ towards, TOWARDS, towards. The next word is pronounce. Next word is desire. The next one is ಸಿಹಿ ತಿಂಡಿ, pizza, PIZZA ಇರೋದನ್ನ ಪೀಟ್ ಅಂತ ಹೇಳಬೇಕು, ಟ ಇರಬೇಕಲ್ಲಿ, ಅದು ಅದಾದಮೇಲೆ ಝ ಸೌಂಡ್ ಬರಬಾರ್ದು, SA, ಪೀಟ್ ಪಿಟ್ಸ. ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟ್, COMPACT, ಕಾಂಪ್ಯಾಕ್ಟ್, COMPARE. ಇದನ್ನು ಹೇಗೆ ಓದ್ತೀರಾ, ಕಂಪೇರ್ ಅಂತ ಓದ್ತೀರಾ, ನೋ, ಕಂಪೇರ್. ನೆಕ್ಸ್ಟ್ ಪದ ಬಂದು ರಿಡ್ಯೂಸ್,
ರಿಡ್ಯೂಸ್ ಅಂದರೆ ಕಡಿಮೆ ಮಾಡುವುದು, ರಿಡ್ಯೂಸ್. ನೆಕ್ಸ್ಟ್ ಬಂದು ಬಿಕಾಸ್, BECAU, ಕಾ, BE, ಬಿಕಾಸ್. ಮುಂದಿನ ಪದ ಬಂದು ಸೊಸೈಟಿ, ಸೊಸೈಟಿ, ಸು ಅಂತಾನು ಹೇಳ್ಬೋದು, ಸೊ ಅಂತಾನು ಹೇಳ್ಬೋದು, ಸು ಅಂತಾನು ಹೇಳಿ, ಸೊಸೈಟಿ. ನೆಕ್ಸ್ಟ್ ಸರ್ಪ್ರೈಸ್ಡ್, ಸರ್ಪ್ರೈಸ್ಡ್, surprised, surprise. Report, REPORT, port, report. ಮುಂದಿನ ಪದ surface, surface. ನೆಕ್ಸ್ಟ್ ಬಂದು jewelry, jewelry, jewelry. ನೆಕ್ಸ್ಟ್ ಬಂದು breath, breath, ಉಸಿರು, BREATH, breath. ನೆಕ್ಸ್ಟ್ ಬಂದು COMMENT, ಇದನ್ನು ಹೇಗೆ ಹೇಳ್ತೀರಾ? ಇಟ್ಸ್ ಕಾಮೆಂಟ್. ನೆಕ್ಸ್ಟ್ ಪದ ಬಂದು ಜ್ಯೂರಿ, ಜ್ಯೂರಿ, JURY, ಜ್ಯೂರಿ. ಮುಂದಿನ ಪದ ಫ್ರಂಟ್, FRO ಬಂದರೆ ಫ್ರೋ ಆಗಲ್ಲ, ಬಿಕಾಸ್ FROG ಫ್ರಾಗ್ ಆಗುತ್ತೆ. ಇದು FRONT, front, front. Okay. Next PHOTOGRAPHER ಏನಾಗುತ್ತೆ? photographer. SOUR ಹೇಗೆ ಪ್ರೊನೌನ್ಸ್ ಮಾಡ್ತೀರಾ ಇದನ್ನ? ಸವ, ಸವ, ಎರಡು ಅಕ್ಷರ, ಸವ. ನೆಕ್ಸ್ಟ್ ವರ್ಡ್ ಇಸ್ success, 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 success. The next word is DOUBT, doubt. P is silent, doubt, doubt. Okay. The next word YEAR, year, ear ಅಂತ ಹೇಳೋದ್ರ ಬದಲು year. ಮುಂದಿನ ಪದ GLOBAL, glow, GLO, glow, BAL, bill, global. ಮುಂದಿನ ಪದ occasionally, OCCAI, occasional, SIONALLY, occasionally. The next word is gorilla, 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 gorilla. Okay. ಮುಂದಿನ ಪದ sweet, SWEE, sweet, sweet, ಲಾಸ್ಟ್ sweet, ತಿಂಡಿ, ಸಿಹಿ ತಿಂಡಿ. ಅದೇ ಥರ ಸೇಮ್ ಪ್ರೊನೌನ್ಸಿಯೇಷನ್ ಇದೆ, ಪದ ಚೇಂಜ್ ಇದೆ, ಅಕ್ಷರ ಚೇಂಜ್ ಇದೆ, ಮೀನಿಂಗು ಚೇಂಜ್ ಆಗುತ್ತೆ. ಸ್ವೀಟ್, SUITE, ಸ್ವೀಟ್, SUITE, ಅದನ್ನು ಸ್ವೀಟ್ ಆಗುತ್ತೆ. ನೆಕ್ಸ್ಟ್ ಬಂದು ಸೈಜ್, SI, ಅದು ಸಿ ಯಾಕಾಗಲ್ಲ ಅಂತ ಕೇಳ್ಬಾರ್ದು, ಬಟ್ ZSIZE ಇರೋದ್ರಿಂದ ಸೈಜ್ ಆಗುತ್ತೆ. SIZ ಮಾತ್ರ ಇದ್ರೆ ಸಿಜ್ ಆಗುತ್ತೆ, ಇ ಇರೋದ್ರಿಂದ ಸೈಜ್. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಥಮ್ಸ್ ಅನ್ನು ಕೊಡಿ, ಹಾಗೆ ಒಂದು ಲೈಕ್ ಅನ್ನು ಕೊಡಿ. ಅಂದರೆ ಥಮ್ಸ್ ಅಂದರೆ ಥಮ್ಸ್ ಅಪ್, ಲೈಕ್ ಅನ್ನು ಕೊಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸಾಕಷ್ಟು ಸ್ನೇಹಿತರಿಗೆ ಶೇರ್ ಮಾಡಿ. ಏನಾದರೂ ಸಂದೇಹವಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. Okay everyone, thank you so much for joining my video, and keep watching my videos, keep supporting me, and stay tuned until my next video.